ಹಾಯ್ ಸ್ನೇಹಿತರೆ, ನಮಸ್ಕಾರ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ವಿಶ್ವಸಂಸ್ಥೆ ಬಗ್ಗೆ ಮತ್ತು ಅದರ ಅಂಗಸಂಸ್ಥೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಫಸ್ಟ್, ವಿಶ್ವಸಂಸ್ಥೆ ಅಂದ್ರೆ ಸಂಸ್ಥೆಯ ಹೆಸರು, ಅದರ ಸಂಕ್ಷಿಪ್ತ ಹೆಸರು, ಸ್ಥಾಪನೆ ಮತ್ತು ಆಮೇಲೆ ಅದರ ಕೇಂದ್ರ ಕಚೇರಿ ಎಲ್ಲಿದೆ ಅಂತೇಳಿ ತಿಳಿದುಕೊಳ್ಳೋಣ. ಫಸ್ಟ್ನೇದು ಯಾವುದು? ವಿಶ್ವಸಂಸ್ಥೆ, ಯುನೈಟೆಡ್ ನೇಷನ್ಸ್ ಆರ್ಗನೈಸೇಷನ್ ಅಂತೇಳಿ. ಒಂದ್ ನಿಮಿಷ. ಇದು ಸ್ಥಾಪನೆ ಯಾವಾಗಾಯ್ತು ಅಂದ್ರೆ 1945ರಲ್ಲಿ. ಯಾವಾಗಾಯ್ತು? 1945ರಾಗ. ಇದು ಕೇಂದ್ರ ಕಚೇರಿಯಲ್ಲಿ ನ್ಯೂಯಾರ್ಕ್ ನಲ್ಲಿ. ಆಮೇಲೆ ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಸ್ಥೆ ಯಾವುದು? ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಸ್ಥೆ. ಇದೇನಂತ ಕರೀತಾರೆ ಇಂಗ್ಲಿಷ್ ಅಲ್ಲಿ? ILO, ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ ಅಂತೇಳಿ. 1919ರ ಸ್ಥಾಪನೆ ಆಗುತ್ತೈತೆ. ಇದರ ಕೇಂದ್ರ ಕಚೇರಿ ಜಿನೇವಾದಲ್ಲಿದೆ. ಆಮೇಲೆ ಆಹಾರ ಮತ್ತು ಕೃಷಿ ಸಂಸ್ಥೆ, ಆಹಾರ ಮತ್ತು ಕೃಷಿ ಸಂಸ್ಥೆ ಇದು ಎಲ್ಲಿ ಆಗ್ತೈತೆ ಅಂದ್ರೆ 1945ರಾಗ ರೋಮ್ನಾಗ ಸ್ಥಾಪನೆ ಆಗ್ತೈತೆ. ಕೇಂದ್ರ ಕಚೇರಿ ರೋಮ್ನಾಗಿದೆ ಇದಕ್ಕೆ. ನೆಕ್ಸ್ಟ್ ಯಾವ್ದಂದ್ರೆ ವಿಶ್ವ ಆರೋಗ್ಯ ಸಂಸ್ಥೆ, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್, 1948ರಾಗ ಸ್ಥಾಪನೆ ಆಗ್ತೈತೆ. ಇದರ ಕೇಂದ್ರ ಕಚೇರಿ ಜಿನೇವಾದಾಗಿದೆ. ನೆಕ್ಸ್ಟ್ ಯಾವ್ದಪ್ಪ ಅಂದ್ರ ವಿಶ್ವಸಂಸ್ಥೆಯ ಶೈಕ್ಷಣಿಕ, ವೈಜ್ಞಾನಿಕ ಮತ್ತು ಸಾಂಸ್ಕೃತಿಕ ಸಂಸ್ಥೆ. ಯಾವುದು? ವಿಶ್ವಸಂಸ್ಥೆಯ ಶೈಕ್ಷಣಿಕ, ವೈಜ್ಞಾನಿಕ ಮತ್ತು ಸಾಂಸ್ಕೃತಿಕ ಸಂಸ್ಥೆ, ಯುನೆಸ್ಕೋ ಅಂತ ಕರಿತೀವಲ್ಲ, ಯುನೆಸ್ಕೋ. ಇದು 1946ರಲ್ಲಿ ಇದರ ಕೇಂದ್ರ ಕಚೇರಿ ಪ್ಯಾರಿಸ್ನಾಗಿದೆ. ಇದರ ಕೇಂದ್ರ ಕಚೇರಿಯಲ್ಲಿ ಪ್ಯಾರಿಸ್ನಲ್ಲಿದೆ. ನೆಕ್ಸ್ಟ್ ಯಾವ್ದಪ್ಪ ಅಂದ್ರ ಪುನರ್ ರಚನೆ ಮತ್ತು ಅಭಿವೃದ್ಧಿ ಬ್ಯಾಂಕ್, ವಿಶ್ವಸಂಸ್ಥೆಯ ಅಂತಾರಾಷ್ಟ್ರೀಯ ಇದು ಯಾವ್ದಂದ್ರ ಪುನರ್ ರಚನೆ ಮತ್ತು ಅಭಿವೃದ್ಧಿ ಬ್ಯಾಂಕ್, IBRD, 1946ರಾಗ ಸ್ಥಾಪನೆ ಆಗ್ತೈತೆ. ಕೇಂದ್ರ ಕಚೇರಿ ವಾಷಿಂಗ್ಟನ್ ಆಗಿದೆ. ಕೇಂದ್ರ ಕಚೇರಿಯಲ್ಲಿದೆ ವಾಷಿಂಗ್ಟನ್. ವಿಶ್ವಸಂಸ್ಥೆಯ ಅಂತಾರಾಷ್ಟ್ರೀಯ ಮಕ್ಕಳ ತುರ್ತು ನಿಧಿ, ಇದು ಯುನಿಸೆಫ್ ನಲ್ಲಿ 1946ರಾಗ ಸ್ಥಾಪನೆ ಆಗ್ತೈತಿ. ಕೇಂದ್ರ ಕಚೇರಿ ನ್ಯೂಯಾರ್ಕ್ ನಾಗಿದೆ. ನಂತರ ಯಾವ್ದಂದ್ರ ವಿಶ್ವ ವಾಣಿಜ್ಯ ಸಂಸ್ಥೆ ಅಂತೇಳಿ, ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಅಂತೇಳಿ, 1995ರಾಗ ಜಿನಿವಾದಲ್ಲಿ ಇದರ ಕೇಂದ್ರ ಕಚೇರಿ. ನೆಕ್ಸ್ಟ್ ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಅಂತೇಳಿ, ಇದು 1956ರಾಗ ಸ್ಥಾಪನೆ ಆಗ್ತೈತೆ. ವಾಷಿಂಗ್ಟನ್ DC ಇದರ ಕೇಂದ್ರ ಕಚೇರಿ ಇದೆ. ನೆಕ್ಸ್ಟ್ ಯಾವುದು? ವಿಶ್ವ ಹಣಕಾಸು ನಿಧಿ ಅಂತೇಳಿ, ಇದು ಹಣಕಾಸು ನಿಗಮ, ಇದು ನಿಧಿ ಅಂತೇಳಿ. IMF ಅಂತಾರಲ್ಲ, ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಅಂತೇಳಿ, 1945ರಾಗ ಇದರ ಕೇಂದ್ರ ಕಚೇರಿ ಯಾವುದು? ವಾಷಿಂಗ್ಟನ್ ನಲ್ಲಿ. ನೆಕ್ಸ್ಟ್ ವಿಶ್ವ ಬೌದ್ಧಿಕ ಆಸ್ತಿ ಸಂಸ್ಥೆ, ಇದನ್ನು WIPO ಅಂತೇಳಿ 1976ರಾಗ ಸ್ಥಾಪನೆ ಆಗ್ತೈತಿ. ಇದರ ಕೇಂದ್ರ ಕಚೇರಿ ಜಿನೇವಾದಲ್ಲಿದೆ. ನೆಕ್ಸ್ಟ್ ಯಾವ್ದಪ್ಪ ಅಂದ್ರ ಕಾಮನ್ವೆಲ್ತ್ ರಾಷ್ಟ್ರ, ಇದು CIS, 1931ರಾಗ ಇದರ ಕೇಂದ್ರ ಕಚೇರಿಯಲ್ಲಿ ಲಂಡನ್ದಾಗಿದೆ. ನೆಕ್ಸ್ಟ್ ಯಾವ್ದಪ್ಪ ಅಂದ್ರ ದಕ್ಷಿಣ ಏಷ್ಯಾ ಪ್ರಾದೇಶಿಕ ಸಹಕಾರಿ ಸಂಘ ಅಂತೇಳಿ, ಸಾರ್ಕ್ ಅಂತಾರೆ ಇದಕ್ಕೆ. 1985ರಾಗ ಕೇಂದ್ರ ಕಚೇರಿ ನೇಪಾಳದ ಕಠ್ಮಂಡು. ಎಲ್ಲಿ? ನೇಪಾಳದ ಕಠ್ಮಂಡಲ್ಲಿ. ನೆಕ್ಸ್ಟ್ ಯಾವ್ದಪ್ಪ ಅಂದ್ರೆ ಆಗ್ನೇಯ ಏಸಿಯನ್ ರಾಷ್ಟ್ರಗಳ ಸಂಘ, ಆಸಿಯಾನ್ ಅಂತ ಕರಿತೀವಲ್ಲ, ಇದ್ರದ್ದು 1967ರಾಗ ಥೈಲ್ಯಾಂಡ್ನ ಬ್ಯಾಂಕಾಕ್ ನಲ್ಲಿ ಏನಾಗ್ತೈತೆ ಅಂದ್ರೆ ಸ್ಥಾಪನೆ ಆಗ್ತೈತೆ. ಇದರ ಕೇಂದ್ರ ಕಚೇರಿ ಇದೆ. ನೆಕ್ಸ್ಟ್ ಯುರೋಪಿಯನ್ ಆರ್ಥಿಕ ಸಮುದಾಯ, EEC ಅಂತೇಳಿ 1957ರಾಗ ಬ್ರಸೆಲ್ಸ್ ನಲ್ಲಿ, ಬೆಲ್ಜಿಯಂನ ಬ್ರಸೆಲ್ಸ್ ನಲ್ಲಿ ಕೇಂದ್ರ ಕಚೇರಿ ಇದೆ. ನೆಕ್ಸ್ಟ್ ಆಫ್ರಿಕನ್ ಒಕ್ಕೂಟ ಸಂಸ್ಥೆ, OAU ಅಂತೇಳಿ 1963ರಲ್ಲಿ ಅಡೀಸ್ ಅಬಾಬಾ ಅಂತೇಳಿ ಇಥಿಯೋಪಿಯಾ ದೇಶದಲ್ಲಿ, ಇಥಿಯೋಪಿಯಾ ದೇಶದ ಅಡೀಸ್ ಅಬಾಬಾದಲ್ಲಿ ಕೇಂದ್ರ ಕಚೇರಿ ಹೊಂದಿದೆ. 1963ರ ಸ್ಥಾಪನೆ ಆದದ್ದು. ನೆಕ್ಸ್ಟ್ ವಿಶ್ವಸಂಸ್ಥೆಯ ವಾಣಿಜ್ಯ ಮತ್ತು ಅಭಿವೃದ್ಧಿ ಸಮ್ಮೇಳನ, ಇದು UNCTAD 1964ರಾಗ ಜಿನೇವಾದಲ್ಲಿ ಸ್ಥಾಪನೆ ಆಗ್ತೈತೆ. ಇಲ್ಲಿ ಜಿನೇವಾದ ಸ್ಥಾಪನೆ ಆಗ್ತೈತೆ. ನೆಕ್ಸ್ಟ್ ನೋಡೋಣ. ಅದರಲ್ಲಿ ಭಾರತದಲ್ಲಿ ಸಂವಿಧಾನ ಬೆಳವಣಿಗೆ ಯಾವ್ದಪ್ಪ ಅಂದ್ರ ಭಾರತದಾಗ, ಒಂದ್ ನಿಮಿಷ, ಭಾರತದಲ್ಲಿ ಸಂವಿಧಾನ ಬೆಳವಣಿಗೆ ಹೆಂಗೈತಪ್ಪ ಅಂತೇಳಿ. ಈಗ ಫಸ್ಟ್ ಯಾವ್ದಂದ್ರೆ ರೆಗ್ಯುಲೇಟಿಂಗ್ ಆಕ್ಟ್ ಶಾಸನ ಜಾರಿಗೆ ಬಂದ ವರ್ಷ ಯಾವಾಗ ಜಾರಿಗೆ ಬರ್ತೈತೆ? 1973ರಾಗ.
ಯಾವಾಗ ರೆಗ್ಯುಲೇಟಿಂಗ್ ಆಕ್ಟ್ ಜಾರಿಗೆ ಬಂದ ವರ್ಷ ಯಾವ್ದಂತಂದ್ರ 1973. ಎರಡನೇ ಕ್ವಶನ್ಸ್, ರಾಬರ್ಟ್ ಕ್ಲೈವ್ನ ದ್ವಿಮುಖ ಸರ್ಕಾರ ರದ್ದುಗೊಳಿಸಿದ ಶಾಸನ ಯಾವುದು? ಯಾವ ಶಾಸನ? ರೆಗ್ಯುಲೇಟಿಂಗ್ ಆಕ್ಟ್. ಇದರ ಪ್ರಕಾರ ರಾಬರ್ಟ್ ಕ್ಲೈವ್ ಏನ ಜಾರಿಗೆ ತಂದಿದ್ದಲ್ಲ ದ್ವಿಮುಖ ಸರ್ಕಾರ, ಅದನ್ನು ರದ್ದುಗೊಳಿಸಿದ ಶಾಸನ ಯಾವುದಂದ್ರೆ ರೆಗ್ಯುಲೇಟಿಂಗ್ ಆಕ್ಟ್. ಇಲ್ಲಿದೆ ನೋಡಿ, ಇದೆ. ಇದು 1773 ಏನ್ ಜಾರಿ ಆಗ್ತೈತಲ್ಲ, ಈ ಕಾಯ್ದೆಯ ಪ್ರಕಾರ ಏನನ್ನು ದ್ವಿಮುಖ ಸರ್ಕಾರ ಪದ್ಧತಿಯನ್ನ ರದ್ದುಗೊಳಿಸಲಾಗುತ್ತದೆ. ಮೂರನೇದನ್ನ, ಮೊದಲ ಗವರ್ನರ್ ಜನರಲ್ ಯಾರು? ವಾರನ್ ಹೆಸ್ಟಿಂಗ್ಸ್. ವಾರನ್ ಹೆಸ್ಟಿಂಗ್ಸ್. ನೆಕ್ಸ್ಟ್ 4ನೇ ಕ್ವಶನ್ ಏನಂದ್ರೆ, ಪಿಟ್ಸ್ ಇಂಡಿಯಾ ಆಕ್ಟ್ ಜಾರಿಗೆ ಬಂದ ವರ್ಷ 1784. 5ನೇ ಕ್ವಶನ್, ಗವರ್ನರ್ ಜನರಲ್ ಸಹಾಯಕ್ಕಾಗಿ ಸಲಹಾ ಸಮಿತಿಯಲ್ಲಿ ಎಷ್ಟು ಜನ ಸದಸ್ಯರನ್ನು ನೇಮಿಸಲಾಯಿತು? ಗವರ್ನರ್ ಜನರಲ್ ಇರ್ತಾನಲ್ಲ, ಅವರ ಸಹಾಯಕ್ಕಾಗಿ ಹೆಲ್ಪಿಗಾಗಿ ಸಲಹಾ ಸಮಿತಿಯಲ್ಲಿ ಎಷ್ಟು ಜನ ಸದಸ್ಯರನ್ನು ನೇಮಿಸಲಾಯಿತು? ಎಷ್ಟು? 4 ಜನ ಸದಸ್ಯರನ್ನು. 6ನೇ ಕ್ವಶನ್ಸ್ ಏನಂದ್ರೆ, ಗವರ್ನರ್ ಜನರಲ್ ಸಹಾಯಕ್ಕಾಗಿ ಸಲಹಾ ಸಮಿತಿಯ ಸದಸ್ಯರನ್ನು 3ಕ್ಕೆ ಇಳಿಸಲಾದ ಶಾಸನ ಯಾವುದು? 1784 ಶಾಸನ. ಯಾವ ಶಾಸನ? 1784 ಶಾಸನ. 5ನೇ ಕ್ವಶನ್ ಯಾವುದು? ಮೊದಲ ಕಾನೂನು ಸಲಹೆಗಾರರು ಯಾರು? ಟಿ.ವಿ. ಮೆಕಾಲೆ ಅವರು. ಮೊದಲ ಕಾನೂನು ಸಲಹೆಗಾರರು ಯಾರು? ಟಿ.ವಿ. ಮೆಕಾಲೆ ಅವರು. ಈಗ ನೆಕ್ಸ್ಟ್ ಯಾವುದು? 8ನೇ ಕ್ವಶನ್. ಭಾರತದ ಸಂವಿಧಾನಾತ್ಮಕ ಇತಿಹಾಸದಲ್ಲಿ ಒಂದು ಮೈಲಿಗಲ್ಲು ಎಂದು ಯಾವ ಶಾಸನವನ್ನು ಕರೆಯುತ್ತಾರೆ? 1833 ಶಾಸನ. 9ನೇ ಕ್ವಶನ್, ಭಾರತದ ಸುಧಾರಿತ ಆಡಳಿತ ಕಾನೂನು ಎಂದು ಯಾವ ಶಾಸನಕ್ಕೆ ಕರೆಯುತ್ತಾರೆ? 1858 ಶಾಸನ. ಯಾವ ಶಾಸನ? 1858 ಶಾಸನ. 10ನೇ ಕ್ವಶನ್, ಬ್ರಿಟಿಷ್ ಸರ್ಕಾರವು ಚುನಾಯಿತ ಭಾರತೀಯರಿಗೆ ಶಾಸನ ಸಭೆಗಳಲ್ಲಿ ಅವಕಾಶ ನೀಡಲು ಯಾವ ಶಾಸನ ಜಾರಿಗೆ ಬಂದಿದೆ? 1909 ಶಾಸನ. ಅದನ್ನ 11ನೇ ಕ್ವಶನ್, ಭಾರತದ ವೈಸರಾಯ್ ಮಿಂಟೋ ಹಾಗೂ ಭಾರತದ ವ್ಯವಹಾರಗಳ ಕಾರ್ಯದರ್ಶಿ ಮೊರ್ಲೆ ರೂಪಿಸಿದ ಶಾಸನ ಯಾವುದು? 1909 ಶಾಸನ. ಈ ಶಾಸನವನ್ನು ಮಿಂಟೋ ಮಾರ್ಲೆ ಶಾಸನ ಅಂತ ಕೂಡ ಕರೆಯಲಾಗುತ್ತದೆ. ಮಿಂಟೋ ಮಾರ್ಲೆ ಶಾಸನ ಅಂತ ಕೂಡ ಕರೀತಾರೆ. ನೆಕ್ಸ್ಟ್ ಪ್ರಶ್ನೆ 12ನೇದು, ಗವರ್ನರ್ ಜನರಲ್ ಚೇಮ್ಸ್ಫರ್ಡ್ ಮತ್ತು ಭಾರತದ ಮಂತ್ರಿ ಮಾಂಟೆಗೋ ಇವರು ರೂಪಿಸಿದ ಶಾಸನ ಯಾವುದು? 1919 ಶಾಸನ. ನೆಕ್ಸ್ಟ್ 13ನೇ ಕ್ವಶನ್, ಪ್ರಾಂತ್ಯಗಳಲ್ಲಿ ದ್ವಿಮುಖ ಸರ್ಕಾರ ಮತ್ತೆ ಜಾರಿಗೊಳಿಸಿದ ಶಾಸನ ಯಾವುದು? ಈಗ ಪ್ರಾಂತ್ಯದಲ್ಲಿ ದ್ವಿಮುಖ ಸರ್ಕಾರ ಜಾರಿಗೊಳಿಸಿದ ಶಾಸನ ಯಾವುದು? 1919 ಶಾಸನ. ನೆಕ್ಸ್ಟ್ ಕ್ವಶನ್ ನಂಬರ್ 14, 1935 ಶಾಸನದ ಪ್ರಕಾರ ರಾಜ್ಯದಲ್ಲಿ ಜಾರಿಯಲ್ಲಿದ್ದ ದ್ವಿಮುಖ ಸರ್ಕಾರ ರದ್ದುಗೊಳಿಸಿ ಎಲ್ಲಿ ಜಾರಿಗೊಳಿಸಲಾಗಿತ್ತು? ಕೇಂದ್ರದಲ್ಲಿ ಜಾರಿಗೊಳಿಸಲಾಗಿತ್ತು. 15 ಯಾವುದು? ಯಾವ ಶಾಸನ ಭಾರತದ ಸಂವಿಧಾನ ಇತಿಹಾಸದಲ್ಲಿ ಒಂದು ದೊಡ್ಡ ಹೆಜ್ಜೆಯಾಗಿದೆ? 1935 ಶಾಸನ. ಇದನ್ನು ಭಾರತ ಸರ್ಕಾರದ ಕಾಯಿದೆ ಎಂದು ಕೂಡ ಕರೆಯುವರು. ಯಾವುದು? 1935 ಶಾಸನವನ್ನು. ನೆಕ್ಸ್ಟ್ ಯಾವುದು? 16ನೇ ಕ್ವಶನ್, ಗವರ್ನರ್ ಜನರಲ್ ಆಗಿ 1947 ಆಗಸ್ಟ್ 15ರಿಂದ 1948 ಜೂನ್ ವರೆಗೆ ಯಾರು ಅಧಿಕಾರದಲ್ಲಿದ್ದರು? ಲಾರ್ಡ್ ಮೌಂಟ್ ಬ್ಯಾಟನ್ ಅಂತ ಹೇಳಿ. ಓಕೆ. 17ನೇ ಕ್ವಶನ್, 1950 ಜನವರಿ 25 ಗವರ್ನರ್ ಜನರಲ್ ಯಾರಾಗಿದ್ದರು? ರಾಜಗೋಪಾಲಾಚಾರಿ ಅವರು. ನೆಕ್ಸ್ಟ್ 18ನೇ ಕ್ವಶನ್, ನೆಹರು ಅವರು ಮಧ್ಯಮಾವಧಿ ಸರ್ಕಾರ ರಚಿಸಿದ ವರ್ಷ? ನೆಹರು ಇರ್ತಾರಲ್ಲ, ಜವಾಹರ್ಲಾಲ್ ನೆಹರು ಅವರು, ನೆಹರು ಅವರು ಮಧ್ಯಮಾವಧಿ ಸರ್ಕಾರವನ್ನು ರಚಿಸಿದ ವರ್ಷ 1946ರಲ್ಲಿ. 20ನೇ ಕ್ವಶನ್ ಯಾವ್ದಪ್ಪ? 19ನೇ ಕ್ವಶನ್ ಯಾವ್ದಂದ್ರೆ, ಕರಡು ಸಂವಿಧಾನಕ್ಕೆ ಸಂವಿಧಾನ ಸಮಿತಿ ಎಷ್ಟರಲ್ಲಿ ತನ್ನ ಅನುಮೋದನೆಯನ್ನು ನೀಡಿತು? ನವೆಂಬರ್ 26, 1945. ಯಾವಾಗ ಅನುಮೋದನೆ ನೀಡುತ್ತೈತೆ? ನವೆಂಬರ್ 26, 1949ರಂದು. ಓಕೆ, ನೆಕ್ಸ್ಟ್ ನೋಡೋಣ.
ಧನ್ಯವಾದಗಳು ಸ್ನೇಹಿತರೆ.